ಕಾಂಗ್ರೆಸ್ನವರು ನುಸುಳುಕೋರರು, ಅಯೋಗ್ಯರು. ಕೇಂದ್ರ ಸಚಿವ ಜೋಶಿ ಸ್ವತಂತ್ರ ಹೋರಾಟದಲ್ಲಿ ಆರ್ಎಸ್ಎಸ್ ಪಾತ್ರ ಏನು ಎಂಬ ವಿಚಾರ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಇದು ನಿಜವಾದ ಕಾಂಗ್ರೆಸ್ ಅಲ್ಲ. ಒರಿಜಿನಲ್ ಕಾಂಗ್ರೆಸ್ನ ಕಬಳಿಸಿಕೊಂಡಿದ್ದೀರಿ. ನೀವು ನುಸುಳುಕೋರರು, ಅಯೋಗ್ಯರು. ಕಾಂಗ್ರೆಸ್ನವರು ಎಂತಹ ಅಯೋಗ್ಯರು ಅಂದ್ರೆ ಹುಡುಕಿದ್ರೂ ಸಿಗಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು. ಹುಬ್ಬಳ್ಳಿ ತಾಲೂಕಿನ ವರೂರ ಗ್ರಾಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಆಳಲಿಕ್ಕೆ ಲಾಯಕ್ಕಿಲ್ಲ. ಕಾಂಗ್ರೆಸ್ ಅಂದ್ರೆ ನೀವಾ? ಮುಖರ್ಜಿ ಅವರು ಬಲಿದಾನ ಮಾಡಿದ್ದಾರೆ. ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ರನ್ನ ಯಾವ ರೀತಿ ನಡೆಸಿಕೊಂಡಿದ್ದಾರೆ ಗೊತ್ತು. ಇಂದಿರಾ ಗಾಂಧಿಗಿಂತ 10 ಪಟ್ಟು ತ್ಯಾಗ ಮಾಡಿದ ಅಂಬೇಡ್ಕರ್ ಯೋಜನೆ ಎಷ್ಟಿದೆ? ಒಂದು ಖಾನ್ದಾನ್ಗೆ ಬರೆದು ಕೊಟ್ಟಿಲ್ಲ ಇದನ್ನ ಎಂದರು. ಅವರಿಗೆ ಇತಿಹಾಸ ಗೊತ್ತಿಲ್ಲ. ಡಾಕ್ಟರ್ ಕೇಶವ್ ಬಿಲ್ರಾಮ್ ಹೆಡ್ಗೇವಾರ್ ಅವರು ಸಂಘದ ಸಂಸ್ಥಾಪಕರು. ಅವರು ಮೂಲತಃ ಕಾಂಗ್ರೆಸ್ಸಿಗರಾಗಿದ್ದರು ಮತ್ತು ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು. ಇದು ಒಂದು ಪಾರ್ಟ್. ಎರಡನೇದು, ನೀವೇನು ಸ್ವತಂತ್ರ ಹೋರಾಟದ ಕ್ಲೇಮ್ ಮಾಡ್ತೀರಿ? ನಾ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳೋದು, ನಿಮ್ದು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ. ನಾ ಇಂದು ಭಾಳ ಸರ್ತಿ ಹೇಳೀನಿ, ನಮ್ಮದು BJP ಬಂದದ್ದು, ಜನಸಂಘ ಬಂದದ್ದು 1952 ನಂತರ, BJP ಬಂದದ್ದು 1980 ನಂತರ. ನಮ್ದು ಇರಲಿಲ್ಲ. ಆದ್ರೆ ಈ ಹಿನ್ನೆಲೆಯೊಳಗಿದ್ದಂಥವ್ರೆ ಹೆಂಗೆ ನೀವು ನಿಮ್ಮನ್ನು ಕಾಂಗ್ರೆಸ್ ಈ ಹಿನ್ನೆಲೆಯೊಳಗಿದ್ದವರು ಅನೇಕರು, ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಕಾಶ್ಮೀರಕ್ಕಾಗಿ. ಈ ರೀತಿ ಹಲವಾರು ಸಂಗತಿಗಳು ನಡೆದಿದ್ದಾವೆ ಇತಿಹಾಸದೊಳಗೆ. ನಾನು ಕೇಳೋದು, ನೀವು ಈ ಕಾಂಗ್ರೆಸ್ನ ಹೋರಾಟ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಈ ಕಾಂಗ್ರೆಸ್ದವ್ರು ಅಂದ್ರೆ ನೀವನ ವಲ್ಲಭಾಯ್ ಪಟೇಲ್ರನ್ನ ಯಾವ ರೀತಿ ನಡೆಸ್ಕೊಂಡ್ರಿ? ನೀವು ಸುಭಾಷ್ ಚಂದ್ರ ಬೋಸ್ರನ್ನ ಯಾವ ರೀತಿ ನಡೆಸ್ಕೊಂಡ್ರಿ? ಇವತ್ತು ನೀವು ಮೀಡಿಯಾದವರು, ನಾನು ನಿಮಗೊಂದು ವಿನಂತಿ ಮಾಡ್ತೀನಿ. ಇಡೀ ಕರ್ನಾಟಕದಾಗ ಯೋಜನೆಗಳು ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳದ್ದು, ಬೇರೆ ಬೇರೆ ಸರ್ಕಲ್ಗಳದ್ದು, ಬೇರೆ ಬೇರೆ ಗ್ರೌಂಡ್ಗಳದ್ದು ಯೋಜನೆಗಳು ಎಷ್ಟು? ನೆಹರು, ಇಂದಿರಾ ಗಾಂಧಿ, ಆನಂತರ ರಾಜೀವ್ ಗಾಂಧಿ, ನಡು ನಮ್ಮ ಸಂಜಯ್ ಗಾಂಧಿ ಅವರು ಕಾಂಗ್ರೆಸ್ ಜೊತೆ ಇದ್ದಾಗ ಎಷ್ಟು ಹಾಸ್ಪಿಟಲ್ಲು, ಎಷ್ಟು ಸ್ಕೀಮು ಇವ್ರದವ. ಈ ದೇಶಕ್ಕೆ ಇವರ 10 ಪಟ್ಟು ತ್ಯಾಗ ಮಾಡಿದಂಥ, ಇಂದಿರಾ ಗಾಂಧಿಗಿಂತ 10 ಪಟ್ಟು ತ್ಯಾಗ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೀಮ್ ಎಷ್ಟವ, ಆಮೇಲಿಂದ ವಲ್ಲಭಾಯ್ ಪಟೇಲ್ರ ಸ್ಕೀಮ್ ಎಷ್ಟವ, ಸುಭಾಷ್ ಚಂದ್ರ ಬೋಸರ ಮೂರ್ತಿ ನಿಲ್ಲಿಸಿರ್ಲಿಲ್ಲ ಇವರು ದಿಲ್ಲಿ ಒಳಗೆ, ನಿಮ್ದು ಎಷ್ಟಿದೆ? ಗೋಪಾಲಕೃಷ್ಣ ಬಾಲಗಂಗಾಧರ ತಿಲಕರದ್ದು ಎಷ್ಟಿದೆ ಹೇಳಿ ಇವರು? ಅಂದರೆ ಇವ್ರದ್ದು ಒಂದು ಖಂದಾನಕ್ಕೆ ಬರೆದು ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಅಂದ್ರೆ ನಿಮ್ಮದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ. ನೀವು ಈ ಕೂತಂಥವರು ಯಾರ್ದೋ ಹಳೆ ಕಾಂಗ್ರೆಸ್ ಏನದಲ್ಲ, ಹಳೆ ಕಾಂಗ್ರೆಸ್ಸಿನ ಒರಿಜಿನಲ್ ಕಾಂಗ್ರೆಸ್ಸಿನ ಅದರ ಕಬಳಿಸ್ಕೊಂಡು ಕೂತೀರಿ ನೀವು ಒಂದು ರೀತಿ ಹೆಂಗೆ ನುಸುಳುಕೋರರು ಇದ್ದಾರಲ್ಲ ಕಾಂಗ್ರೆಸ್ನಾಗ ಈಗಿರುವಂಥ ಎಲ್ಲ ಲೀಡರ್ಸು ಇವರು ನುಸುಳುಕೋರರು, ಡುಪ್ಲಿಕೇಟ್ ಇವರು. ನೀವೇನು ಕಾಂಗ್ರೆಸ್ ಇದ್ದರೆ ನೀವು ಲೆಗಸಿ ಕ್ಲೇಮ್ ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ ನಿಮ್ಗೆ. ಅತ್ಯಂತ ಅಯೋಗ್ಯರಿದ್ದೀರಿ ನೀವು.